ಇನ್ನು ತೈಲ ದರ ಏರಿಕೆ ರಾಜ್ಯ ರಾಜಕಾರಣದಲ್ಲಿ ವಾಕ್ ಸಮರಕ್ಕೆ ದಾರಿ ಮಾಡಿಕೊಟ್ಟಿದೆ. ಕೈಪಡೆ ವಿರುದ್ಧ ಕೇಸರಿ ಪಾಳೆಯ ಸಿಡಿದೆದ್ದಿದೆ. ಚೊಂಬಲ್ಲಿ ಹಣ ಸಂಗ್ರಹಿಸಿ ಚಿಪ್ಪಲ್ಲಿ ಪೆಟ್ರೋಲ್ ತುಂಬಿಸಿ ವಿನೂತನವಾಗಿ ಇವತ್ತು ಪ್ರತಿಭಟನೆ ನಡೆಯಿತು. ಹಾಗೆ ಬಿಜೆಪಿ ನಾಯಕರ ಇಂದಿನ ಪ್ರೊಟೆಸ್ಟ್ ಹೇಗಿತ್ತು, ಜೊತೆಗೆ ಮುಖ್ಯಮಂತ್ರಿಗಳು ಅದಕ್ಕೆ ಕೊಟ್ಟಿರುವಂತಹ ಸ್ಪಷ್ಟನೆ ಏನೇನು, ಯಾವ್ಯಾವ ರಾಜ್ಯದಲ್ಲಿ ಎಷ್ಟಿದೆ, ಕೇಂದ್ರದ ಸೆಸ್ ಎಷ್ಟು, ನಾವು ಆಗ್ತಾ ಇರುವಂತ ತೆರಿಗೆ ಎಷ್ಟು, ಇದೆಲ್ಲ ಹೇಗೆ ಅವ್ರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಬನ್ನಿ ನೋಡೋಣ. ಈ ಕರ್ನಾಟಕ ರಾಜ್ಯದ ಡೋಂಗಿ ಮುಖ್ಯಮಂತ್ರಿ ಅಪರಾಧ ಸಿದ್ದರಾಮಯ್ಯಗೆ 2-4 ರಾಜ್ಯಾದ್ಯಂತ ಉಗ್ರ ಹೋರಾಟವನ್ನು ನಾವು ಆಯೋಜನೆ ಮಾಡೋರಿದ್ದೇವೆ. ಆದಾಯ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಇರ್ತಕ್ಕಂಥದ್ದು ಇವಿಷ್ಟೇ ಸೋರ್ಸಸ್. ಧಗ ಧಗ ರಾಜ್ಯ ರಾಜಕಾರಣದಲ್ಲಿ ಪೆಟ್ರೋಲ್ ಬೆಲೆ ಹೊತ್ತಿಸಿದ ಬೆಂಕಿ ಧಗ ಧಗಿಸ್ತಾ ಇದೆ. ತೈಲ ಬೆಲೆ ಏರಿಕೆ ಮಾಡಿರೋ ರಾಜ್ಯ ಸರ್ಕಾರದ ವಿರುದ್ಧ ಕೇಸರಿ ಪಡೆ ಬೆಂಕಿಯನ್ನೇ ಉಗುಳುತ್ತಾ ಇದೆ. ಹೌದು, ರಾಜ್ಯ ಸರ್ಕಾರ ತೈಲ ಮಾರಾಟದ ತೆರಿಗೆಯನ್ನ ಹೆಚ್ಚಳ ಮಾಡಿದೆ. ಪೆಟ್ರೋಲ್ ಮೇಲೆ 3 ರೂಪಾಯಿ, ಡೀಸೆಲ್ ಬೆಲೆಯಲ್ಲಿ 3.5 ರೂಪಾಯಿ ಏರಿಕೆ ಕಂಡಿದೆ. ಇದೇ ವಿಚಾರವನ್ನ ಅಸ್ತ್ರ ಮಾಡಿಕೊಂಡ ಬಿಜೆಪಿ ಪಾಳೆಯ ರಸ್ತೆಗಿಳಿದು ಆಕ್ರೋಶ ಹೊರಹಾಕಿದೆ. ಜಿಲ್ಲೆಗಳಲ್ಲೂ ಅಬ್ಬರದ ಪ್ರತಿಭಟನೆ ನಡೆಸಿ ಸರ್ಕಾರದ ನಡೆಯನ್ನ ತೀವ್ರವಾಗಿ ಖಂಡಿಸಿದೆ. ಎತ್ತಿನ ಬಂಡಿಯಲ್ಲಿ ಬಂದ ವಿಪಕ್ಷ ನಾಯಕ ಆರ್ ಅಶೋಕ್. ಗ್ಯಾರಂಟಿ ಗ್ಯಾರಂಟಿ ವಿಧಾನಸೌಧ ಮಾಡೋದು. ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಅಣಕು ಶವಯಾತ್ರೆ. ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್ ನೇತೃತ್ವದಲ್ಲಿ ಇವತ್ತು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ನಡೆಯಿತು. ಆರ್ ಅಶೋಕ್ ಎತ್ತಿನ ಬಂಡಿಯಲ್ಲಿ ಪ್ರತಿಭಟನಾ ಮೆರವಣಿಗೆ ಮಾಡಿದ್ರು. ಇನ್ನು ಬಿಜೆಪಿ ಕಾರ್ಯಕರ್ತರು ಅಣಕು ಶವಯಾತ್ರೆ ಮಾಡಿ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ರು. ಬಳಿಕ ಎತ್ತಿನ ಗಾಡಿಯಲ್ಲಿ ಸಿಎಂ ಸಿದ್ದರಾಮಯ್ಯ ನಿವಾಸಕ್ಕೆ ಮುತ್ತಿಗೆ ಹಾಕೋದಕ್ಕೆ ಯತ್ನಿಸಿದ್ರು. ಎಂಎಲ್ಸಿ ಸಿಟಿ ರವಿ ಅಂತೂ ಬ್ಯಾರಿಕೇಡ್ ಮೇಲೆ ಹತ್ತಿದ್ರು. ಎಲ್ಲ ನಾಯಕರನ್ನ ಪೊಲೀಸರು ವಶಕ್ಕೆ ಪಡೆದ್ರು. ಜೂನ್ 20ರಂದು ಬಿಜೆಪಿ ಜೆಡಿಎಸ್ನಿಂದ ರಸ್ತೆ ತಡೆ. ಪ್ರತಿಭಟನಾ ಕಾರ್ಯಕ್ರಮದ ವೇಳೆ ಮಾತನಾಡಿದ ವಿಜಯೇಂದ್ರ ಮುಂದಿನ ಹೋರಾಟದ ಬಗ್ಗೆ ಮಾತನಾಡಿದ್ರು. ಮುಂದಿನ ಗುರುವಾರ ಮೈತ್ರಿ ನಾಯಕರು ಜಿಲ್ಲೆಗಳಲ್ಲೂ ರಸ್ತೆ ತಡೆ ಮಾಡುವುದಾಗಿ ಘೋಷಿಸಿದ್ರು. ಇತ್ತ ಆರ್ ಅಶೋಕ್ ಸಿದ್ದರಾಮಯ್ಯಗೆ 2-4 ಅಂತ ಬೆಂಕಿ ಉಗುಳಿದ್ರು. ನಾನು ನಮ್ಮ ಎಲ್ಲ ಪಕ್ಷದ ಮುಖಂಡರನ್ನ ಕೂತು ಚರ್ಚೆ ಮಾಡಿ ಇವತ್ತು ತೀರ್ಮಾನ ಮಾಡಿದ್ದೇವೆ. ಇವತ್ತು ರಾಜ್ಯಾದ್ಯಂತ ಹೋರಾಟ ಮಾಡಿದ್ದೇವೆ. ಮುಂದಿನ ಗುರುವಾರ ರಾಜ್ಯದ ಎಲ್ಲ ಕೇಂದ್ರಗಳಲ್ಲಿ, ಜಿಲ್ಲಾ ಕೇಂದ್ರಗಳಲ್ಲಿ ರಸ್ತೆ ತಡೆಯನ್ನು ನಾವು ಮಾಡೋರಿದ್ದೇವೆ. ಮುಂದಿನ ಗುರುವಾರ 2-4 ಎಷ್ಟು ಒಬ್ಬೊಬ್ಬರಿಗೆ 1-4 ಇರ್ತದೆ. ಸಿದ್ದರಾಮಯ್ಯಗೆ ಎಷ್ಟು 4? ಸಿದ್ದರಾಮಯ್ಯನವ್ರಿಗೆ ಎಷ್ಟು 4? 2-4. ಚೊಂಬಲ್ಲಿ ಹಣ, ಚಿಪ್ಪಲ್ಲಿ ಪೆಟ್ರೋಲ್, ಕಾರ್ ಎಳೆದು ಟಾಂಗ್. ಮಂಗಳೂರಿನಲ್ಲಿ ಬಿಜೆಪಿ ನಾಯಕರು ವಿನೂತನವಾಗಿ ಪ್ರತಿಭಟನೆ ನಡೆಸಿದ್ರು. ಚೊಂಬಲ್ಲಿ ಹಣ ಸಂಗ್ರಹಿಸಿ ಚಿಪ್ಪಲ್ಲಿ ಪೆಟ್ರೋಲ್ ತುಂಬಿಸಿದ್ರು. ಆ ಬಳಿಕ ಚಿಪ್ಪಿನಿಂದ ಕಾರಿಗೆ ಪೆಟ್ರೋಲ್ ಹಾಕಿಸಿದ್ರು. ಇಷ್ಟಕ್ಕೆ ನಿಲ್ಲದ ಬಿಜೆಪಿ ವ್ಯಂಗ್ಯವಾದ ಪ್ರತಿಭಟನೆ. ಕಾರಿಗೆ ಹಗ್ಗ ಕಟ್ಟಿ ಎಳೆದು ಟಾಂಗ್ ಕೊಟ್ರು. ಇನ್ನು ತುಮಕೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಸೈಕಲ್ ಹತ್ತುವ ಮೂಲಕ ವಿನೂತನವಾಗಿ ಪ್ರತಿಭಟನೆ ನಡೆಸಿದ್ರು. ಬೆಳಗಾವಿಯಲ್ಲಿ ಬೈಕ್ ಎಳೆದು ಆಕ್ರೋಶವನ್ನ ಹೊರಹಾಕಲಾಯಿತು. ಮಂಡ್ಯದಲ್ಲಿ ಕತ್ತರಿ ಹಿಡಿದು ಪಿಕ್ ಪಾಕೆಟ್ ಸರ್ಕಾರ ಅಂತ ಅಣಕಿಸಿದ್ರೆ ದಾವಣಗೆರೆಯಲ್ಲಿ ಟ್ರ್ಯಾಕ್ಟರ್ ಎಳೆದು ಪ್ರತಿಭಟಿಸಲಾಯಿತು. ಬಿಜೆಪಿಗೆ ದಾಖಲೆ ಸಮೇತ ತಿರುಗೇಟು ಕೊಟ್ಟ ಸಿಎಂ ಸಿದ್ದರಾಮಯ್ಯ. ಬಿಜೆಪಿ ನಾಯಕರ ಪ್ರತಿಭಟನೆಗೆ ಸಿಎಂ ಸಿದ್ದರಾಮಯ್ಯ ದಾಖಲೆ ಸಮೇತ ತಿರುಗೇಟು ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ತೆರಿಗೆ ಪ್ರಸ್ತಾಪಿಸಿ ಗುಡುಗಿದ್ದಾರೆ. 2014ರಲ್ಲಿ ಪೆಟ್ರೋಲ್ ಮೇಲೆ 9.42 ರೂಪಾಯಿ, ಡೀಸೆಲ್ ಮೇಲೆ 3.56 ರೂಪಾಯಿ ಕೇಂದ್ರ ಸರ್ಕಾರ ತೆರಿಗೆಯನ್ನ ತೆಗೆದುಕೊಳ್ತಾ ಇತ್ತು. ಸದ್ಯ ಪೆಟ್ರೋಲ್ ಮೇಲೆ 19 ರೂಪಾಯಿ 90 ಪೈಸಾ, ಡೀಸೆಲ್ ಮೇಲೆ 15 ರೂಪಾಯಿ 80 ಪೈಸಾ ತೆರಿಗೆ ಹಾಕಲಾಗ್ತಾ ಇದೆ ಅಂತ ಮಾಹಿತಿ ನೀಡಿದ್ದಾರೆ. ಇಷ್ಟೇ ಅಲ್ಲದೆ ತೈಲ ದರ ಏರಿಕೆಯನ್ನ ಸಮರ್ಥಿಸಿಕೊಂಡ್ರು. ಇವರಿರೋ ರಾಜ್ಯ ರಾಜಸ್ಥಾನ, ಮಧ್ಯಪ್ರದೇಶ, ಗುಜರಾತ್ ಅಲ್ಲೆಲ್ಲ ಎಷ್ಟಿದೆ? ಮತ್ತೆ 94 ಪೆಟ್ರೋಲ್. ಬಿಕಾಸ್ ಅಲ್ಲಿ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಇಲ್ಲ ಗುಜರಾತ್ನಲ್ಲಿ. ಆದರೆ ಡೀಸೆಲ್ ರೇಟ್ ಜಾಸ್ತಿ ಇದೆ. ರಾಜ್ಯದ ಅಭಿವೃದ್ಧಿ ಮಾಡಬೇಕಾದ್ರೆ ತೆರಿಗೆನೂ ಬೇಕಲ್ವಾ? ನಮಗಿರೋದು GST ಕೇಂದ್ರ ಸರ್ಕಾರ ತಗೊಂಡ ಮೇಲೆ ತೆರಿಗೆ ಮಾಡ್ತಕ್ಕಂಥ ತೆರಿಗೆ ಆದಾಯ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಇರ್ತಕ್ಕಂಥದ್ದು
ಇವಿಷ್ಟೇ ಸೋರ್ಸಸ್ಗಳು. 50 ಪೈಸೆ ಜಾಸ್ತಿ ಆಯಿತು ಪೆಟ್ರೋಲ್ಗೆ, 23 ರೂಪಾಯಿ 50 ಪೈಸೆ ಜಾಸ್ತಿ ಆಯಿತು, ಆಗ ಮಾತಾಡಲಿಲ್ಲ. 27 ರೂಪಾಯಿ ಡೀಸೆಲ್ ಜಾಸ್ತಿ ಆದಾಗ ಮಾತಾಡಲಿಲ್ಲ. ಇವತ್ತು ಬಿಜೆಪಿ ನಾಯಕರು ಒಂದು ಹಂತದ ಪ್ರತಿಭಟನೆ ನಡೆಸಿದ್ದಾರೆ. ಗುರುವಾರ ಮತ್ತೊಂದು ಹಂತದಲ್ಲಿ ರಸ್ತೆ ತಡೆದು ಸರ್ಕಾರಕ್ಕೆ ಬಿಸಿ ಮುಟ್ಟಿಸೋದಕ್ಕೆ ಸಜ್ಜಾಗಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.